ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ. ಅದನ್ನು ತಮಾಷೆಯಾಗಿ ಹೇಗೆ ಮಾಡೋದು, ಅದನ್ನು ಖುಷಿಯಾಗಿ, ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರೂ ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋಯಿಂದ ನಾವು ಕಲಿಬೋದು ಅಂತ ಅನಿಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು. ನೀವೊಂದು ಮೈಕ್ ತೊಗೊಂಡ್ಬಿಡಿ. ಕಾಮಿಡಿಯಸ್ಸಲ್ಲಿ ತುಂಬ ಡಬಲ್ ಮೀನಿಂಗ್ಗಳು ಡೈಲಾಗ್ಗಳು ಓದ್ತಾ ಇರ್ತಾರೆ ಟಿ ವಿನಲ್ಲಿ. ಫ್ಯಾಮಿಲಿ ಮಕ್ಕಳು ಎಲ್ಲ ಕೂತ್ಕೊಂಡು ಓದ್ತಾ ಇರ್ತಾರೆ. ತುಂಬ ಮುಜುಗರ ಅನಿಸ್ತದೆ ಒಂದು ಟೈಮು. ಒಬ್ಬ ಹಿರಿಯ ನಟಿಯಾಗಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಲ್ಲ, ಇಲ್ಲಿ ಅದಕ್ಕೆ ಇದುವರೆಗೂ ಅವಕಾಶ ಇಲ್ಲ, ಇನ್ನು ಮುಂದೇನೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಮ್ಯಾಮ್, ನೋಡ್ತಾ ಹೋದರೆ ಇದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಅಂತ ಸ್ವಲ್ಪ ಜೋರಾಗಿ. ಹಲೋ, ಕೇಳಿಸ್ತಾ ಇದೆಯಲ್ಲ? ಸೊ ನೋಡ್ತಾ ಹೋದರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನಿಸುತ್ತೆ. ಕಾಂಪಿಟೇಷನ್ ಏನಾದರೂ ಇರುತ್ತಾ? ಜಡ್ಜ್ಮೆಂಟ್ ಏನಾದರೂ ನೀವು ಕೊಡ್ತೀರಾ ಅಥವಾ ಜೋಡಿ ವೈಸ್ ಎಲಿಮಿನೇಟ್ ಆಗ್ತಾ ಅಲ್ಲ, ಹೌದು. ಪ್ರತಿ ಒಂದು ವಾರನೂ ಕೂಡ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕಿಗೆ ಮುಂಚೆ. ಸೊ ಆ ಟಾಸ್ಕ್ನಲ್ಲಿ ಗೆದ್ದವ್ರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ. ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ. ಇನ್ನು ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರವೂ ಕೂಡ ಒಂದು ಬಹುಮಾನ ಇರುತ್ತೆ.